ಆಪರೇಷನ್ ಕಮಲಕ್ಕೆ ಕೋಟಿ ಕೋಟಿ ಎಲ್ಲಿಂದ ಬಂತು ಅಂತ ಸಿದ್ದರಾಮಯ್ಯ ಆಕ್ರೋಶ. ಕನಕಪುರದ ಪ್ರಕೃತಿನ ಲೂಟಿ ಮಾಡಿದ್ದು ಡಿಕೆ ಬ್ರದರ್ಸ್ ಅಂತ ಎಚ್ಡಿಕೆ ಕಿಡಿನುಡಿ. ಕಾಂಗ್ರೆಸ್ ಈಗಾಗಲೇ ಸೋಲು ಒಪ್ಪಿಕೊಂಡಿದೆ ಎಂದು ಗುಡುಗಿದ ಡಾಕ್ಟರ್ ಮಂಜುನಾಥ್. ಇದೆಲ್ಲವನ್ನು ನೋಡೋಣ ಮಾತಿನ ಸಮರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ನಮ್ಮ ಶಾಸಕರಿಗೆ 25ರಿಂದ 30 ಕೋಟಿ ಹಣ ಕೊಟ್ಟು ಖರೀದಿಸಿದ್ರು ಅಂತ ಚಿತ್ರದುರ್ಗದಲ್ಲಿ ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ. ಪ್ರಧಾನಿ ಮೋದಿ ನಾನು ಚೌಕಿದಾರ್, ಹಣ ಮುಟ್ಟಲ್ಲ ಅಂತ ಹೇಳ್ತಾರೆ. ಆಪರೇಷನ್ ಕಮಲಕ್ಕೆ ಸಾವಿರಾರು ಕೋಟಿ ಎಲ್ಲಿಂದ ಬಂತು ಅಂತ ಸಿಎಂ ಪ್ರಶ್ನಿಸಿದ್ರು. ಆಪರೇಷನ್ ಕಮಲ ಅಂತಂದ್ರೆ ನಮ್ಮ ಎಂಎಲ್ಎಗಳಿಗೆ 25 ಕೋಟಿ 30 ಕೋಟಿ ಕೊಡೋದು. ನರೇಂದ್ರ ಮೋದಿ ಅವರು ನಾನು ಚೌಕಿದಾರ್ ನಾನು ಹಣವೇ ಮುಟ್ಟಲ್ಲ. ನರೇಂದ್ರ ಮೋದಿಜಿ ಆಪರೇಷನ್ ಕಮಲ ಮಾಡಲಿಕ್ಕೆ ಸಾವಿರಾರು ಕೋಟಿ ಎಲ್ಲಿಂದ ಬಂತಪ್ಪ? ಬಿಜೆಪಿಯವರು ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು ಅಂತ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ರು. ಶ್ರೀರಾಮ ಬಿಜೆಪಿಯವರ ಆಸ್ತಿನ, ಶ್ರೀರಾಮ ಕುಟುಂಬಸ್ಥ. ಆದ್ರೆ ರಾಮನಿಂದ ಸೀತೆ ಲಕ್ಷ್ಮಣನ ಬೇರೆ ಮಾಡಿದ್ದಾರೆ ಅಂತ ಹೇಳಿದ್ರು. ಅನೇಕ ಸಾರಿ ಹೇಳ್ತೀನಿ, ಈ ಬಿಜೆಪಿಯವರು ಇದಾರಲ್ಲ, ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು. ಅದಕ್ಕೆ ಟ್ರೈನಿಂಗ್ ಆಗಿರೋದು ಅವರಿಗೆ. RSS ಟ್ರೈನಿಂಗ್ ಅಂತಂದ್ರೆ ಸುಳ್ಳು ಹೇಳಿ ಹೆಂಗೆ ಹೇಳೋದು. ಶ್ರೀರಾಮಚಂದ್ರ ಕುಟುಂಬಸ್ಥ, ಸೀತೆ ಬಿಟ್ಬಿಟ್ರು, ಲಕ್ಷ್ಮಣನ್ ಬಿಟ್ಬಿಟ್ರು, ಆಂಜನೇಯನ್ ಬಿಟ್ಬಿಟ್ರು, ಬರೀ ಶ್ರೀರಾಮಚಂದ್ರ. ಅದಕ್ಕೆ ನಾನು ಹೇಳಿದೆ, ಶ್ರೀರಾಮ ಜೈ ಅಂತಂದ್ರು, ನಾನು ಹೇಳಿದೆ ಸೀತಾರಾಮ್ ಜೈ ಅಂತ. ಮಂಡ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಚ್ಡಿಕೆ ಗುಡುರು ಹಾಕಿದ್ದಾರೆ. ಕಾವೇರಿ ಹೋರಾಟದಲ್ಲಿ ದೇವೇಗೌಡರ ಸಾಧನೆ ಏನು ಅಂತ ಕೇಳಿದ್ದಾರೆ. ರಾಜ್ಯದಲ್ಲಿ ನೀರಾವರಿ ಯೋಜನೆಗೆ ನೀವು ಕೊಟ್ಟ ಕೊಡುಗೆ ಏನ್ ಹೇಳಿ ಅಂತ ಕುಮಾರಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ. ಏನು ಮಾಡಿಕೊಟ್ಟಿದ್ದೀರಿ, ನಿಮ್ ಸಾಧನೆ ಏನು ಅಂತಾರೆ. ಇವತ್ತು ಕಾವೇರಿಗೆ ನಿಮ್ಮ ಹೋರಾಟ ಏನು ಅಂತಾರೆ. ನಮ್ಮ ಮುಖ್ಯಮಂತ್ರಿಗಳು ಮನೆ ಹೇಳಿದ್ದಾರೆ, ನನ್ನ ರಕ್ತದ ಕಣಕಣದಲ್ಲೂ ಕನ್ನಡ ಕನ್ನಡ ಅಂತ ಕರೆದಿದ್ದಾರೆ. ನಾನು ಹೇಳ್ತೀನಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಇಲ್ಲ ನೀರಾವರಿ ಮಂತ್ರಿಗಳಿಗೆ, ಈ ರಾಜ್ಯದ ನೀರಾವರಿ ಯೋಜನೆಗಳಿಗೆ ನೀವು ಕೊಟ್ಟಂತ ಕೊಡುಗೆ ಏನು? ದರೋಡೆ ಮಾಡಿ ಬಂದ ಹಣದಿಂದ ಕೊಳ್ಳಲು ಹೊರಟಿದ್ದಾರೆ ಅಂತ ರಾಮನಗರದಲ್ಲಿ ಮಾಜಿ ಸಿಎಂ ಎಚ್ಡಿಕೆ ಬೆಂಕಿಯುಗುಳಿದ್ರು. ಕನಕಪುರದ ಪ್ರಕೃತಿನ ಲೂಟಿ ಮಾಡಿ ವಿದೇಶಕ್ಕೆ ಸಾಗಿಸಿದ ವ್ಯಕ್ತಿಗಳು ಅಂತ ಡಿಕೆ ಬ್ರದರ್ಸ್ ವಿರುದ್ಧ ಎಚ್ಡಿ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ರು. ಇದರಿಂದ ರಾಮನಗರದ ಜಿಲ್ಲೆಯ ಜನತೆಯನ್ನ ನೀವು ಶಾಶ್ವತವಾಗಿ ಕೊಂಡುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಈ ಜೆಡಿಎಸ್ ಮುಗಿಸ್ತೇನೆ ಅಂತ ಕಾಂಗ್ರೆಸ್ನವರು ಹೇಳಿದ್ರು. ಅವರ ಕೈಯಲ್ಲಿ ಯಾವತ್ತೂ ಸಾಧ್ಯ ಇಲ್ಲ ಅಂತ ಹಾಸನದಲ್ಲಿ ಎಚ್ಡಿ ದೇವೇಗೌಡರು ಹೇಳಿದ್ರು. ಇಲ್ಲಿ 3 ಕಡೆ ಕಾಂಗ್ರೆಸ್ ಅನ್ನ ನೆಲಸಮ ಮಾಡ್ತೇವೆ ಅಂತ ಗೊಟುರು ಹಾಕಿದ್ರು. ಸಂಸತ್ ಸದಸ್ಯರಾದ ಕುಮಾರಸ್ವಾಮಿ ಎಂದು ಮಂಡ್ಯದ ಮೈತ್ರಿ ಸಮಾವೇಶದಲ್ಲಿ ಬಿಎಸ್ವೈ ಭಾಷಣ ಆರಂಭಿಸಿದ್ರು. ಸಂಸತ್ ಸದಸ್ಯರಾಗಲಿರುವ ಕುಮಾರಸ್ವಾಮಿ ಅವರೇ ಸ್ವಾಗತ. ಎಲ್ಲೇ ನಿಂತರೂ ಗೆಲ್ಲೋ ಶಕ್ತಿ ಎಚ್ಡಿಕೆ ಅವರಿಗಿದೆ ಅಂತ ಯಡಿಯೂರಪ್ಪ ಹೇಳಿದ್ದಾರೆ. ಡಿಕೆ ಬ್ರದರ್ಸ್ಗೆ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸಿಎನ್ ಮಂಜುನಾಥ್ ಟಾಂಗ್ ಕೊಟ್ರು. ಕ್ಷೇತ್ರದಲ್ಲಿ ನನ್ನ ಹೆಸರಿನ 4-5 ಜನರನ್ನ ಚುನಾವಣೆಗೆ ನಿಲ್ಲಿಸಿದ್ದಾರೆ. ಅವರು ಈಗಾಗಲೇ ಸೋಲೊಪ್ಪಿಕೊಂಡಿದ್ದಾರೆ ಅಂತ ಅರ್ಥ ಅಂತ ಟಕ್ಕರ್ ಕೊಟ್ಟಿದ್ದಾರೆ. ನನ್ನ ಹೆಸರಿನ ನನ್ನ ಇನ್ಶಿಲ್ ಇರತಕ್ಕಂಥವ್ರನ್ನ 4-5 ಜನ ಚುನಾವಣೆಗೆ ನಿಲ್ಲಿಸಿದ್ದಾರೆ ಅಂದರೆ ಆಲ್ರೆಡಿ ಅವರು ಸೋಲನ್ನು ಒಪ್ಪಿಕೊಂಡಿದ್ದಾರೆ ಅಂತ ನನ್ನ ಭಾವನೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಡಾಕ್ಟರ್ ಸಿಎನ್ ಮಂಜುನಾಥ್ ನಿಲ್ಲಿಸಿದ್ದೇವೆ. ಇದರಿಂದ ಡಿಕೆ ಬ್ರದರ್ಸ್ ಹೃದಯ ಬಡಿತ ಹೆಚ್ಚಾಗಿದೆ ಅಂತ ರಾಮನಗರದಲ್ಲಿ ಶಾಸಕ ಮುನಿರತ್ನ ಟಾಂಗ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ನವರು ಕುಕ್ಕರ್ ಹಣ ಹಂಚಿ ಚುನಾವಣೆ ಗೆಲ್ಲಲು ಹೊರಟಿದ್ದಾರೆ ಅಂತ ಆರೋಪಿಸಿದ್ರು. ಇಬ್ಬರದು ಬಡಿತ ಜಾಸ್ತಿ ಆಗ್ಬಿಟ್ಟಿದೆ. ಏನು ಗೊತ್ತಾ ಬಡಿತ ಜಾಸ್ತಿ ಆಗಿರೋದು? ಈ ಡಾಕ್ಟರ್ ಎಲ್ಲಪ್ಪ ಬಂದು ನಮ್ಗೆ ಆವರಿಸ್ಕೊಂಡವ್ರೆ. ಹೆಂಗೋ ನಾವ್ ಹೆಂಗೆ ಕುಕ್ಕರು ಸೀರೆ ಕಾರ್ಡ್ ಕೊಟ್ಟು ಆಮರ್ಸ್ಕೊಂಡು ಗೆದ್ಬಿಡ್ತಾ ಇದ್ವಿ. ಈ ಡಾಕ್ಟ್ರು ಒಡಿಯಲ್ಲ ಬಡಿಯಲ್ಲ ಬೈಯಲ್ಲ ಶತಸ್ಕೋಪ್ ಇಟ್ಕೊಂಡೆ ಗೆದ್ಬಿಡ್ತಾವ್ರಲ್ಲಪ್ಪ ಅಂತ ಭಯ ಬಂದಿದ್ರು.
ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಲೋಕಸಭೆ ಚುನಾವಣೆಗೆ ಹೋಗಲು ಮುಖವಿಲ್ಲ ಅಂತ ಚಿತ್ರದುರ್ಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಲೇವಡಿ ಮಾಡಿದ್ರು. ಭಾಗ್ಯಗಳ ಹೆಸರಿನಲ್ಲಿ ಪರಿಶಿಷ್ಟ ಸಮುದಾಯದ ಅನುದಾನ ಸಹ ಬಿಟ್ಟಿಲ್ಲ. ಕೇವಲ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವ ಕೆಲಸ ನಡೆಯುತ್ತಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಸಂಸದ ಡಿಕೆ ಸುರೇಶ್ ಕಾರಿಗೆ ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರು ಮುತ್ತಿಗೆ ಹಾಕಿದ್ರು. ಇನ್ನು ಅಣ್ಣ ತಮ್ಮಂದಿರು ಎಷ್ಟೇ ಹಣ ಸುರಿದ್ರೂ ನಿಮ್ಮನ್ನ ಕೊಳ್ಳಲು ಆಗಲ್ಲ ಅಂತ ಡಿಕೆ ಬ್ರದರ್ಸ್ ವಿರುದ್ಧ ಎಚ್ಡಿಕೆ ವಾಗ್ದಾಳಿ ನಡೆಸಿದ್ದಾರೆ. ಇದೆಲ್ಲವನ್ನು ನೋಡೋಣ ಎ ಟು ಎದುರೇಟು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಮನಗರದಲ್ಲಿ ಸಂಸದ ಡಿಕೆ ಸುರೇಶ್ ಕಾರಿಗೆ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಮುತ್ತಿಗೆ ಹಾಕಿದ್ರು. ರಾಮನಗರ ಡಿಸಿ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಿ ಕಾರಿನಲ್ಲಿ ತೆರಳುವಾಗ ಅಡ್ಡ ಬಂದ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಮೋದಿ ಮೋದಿ ಅಂತ ಘೋಷಣೆ ಕೂಗಿ ಕಾರಿಗೆ ಅಡ್ಡ ಬಂದಿದ್ರು. ಆಗ ಮಧ್ಯಪ್ರವೇಶಿಸಿದ ಪೊಲೀಸರು ಕೂಡಲೇ ಕಾರ್ಯಕರ್ತರನ್ನ ಚದುರಿಸಿದ್ರು. ಕೇಂದ್ರ ಸಚಿವ ಅಮಿತ್ ಶಾ ಚನ್ನಪಟ್ಟಣಕ್ಕೆ ಬಂದು ರೋಡ್ ಶೋ ನಡೆಸಿದ್ದಾರೆ. ಆದರೆ ಅವರಿಗೆ ಕರ್ನಾಟಕದ ನಾಡಿ ಮಿಡಿತ ಗೊತ್ತಿಲ್ಲ. ಅದಕ್ಕೆ ಒಂದು ಏನೇನೋ ಹೇಳಿ ಹೋಗಿದ್ದಾರೆ. ಆದರೆ ನನಗೆ ನಮ್ಮ ಜನರ ನಾಡಿ ಮಿಡಿತ ಗೊತ್ತು, ನಮ್ಮ ಗೆಲುವು ನಿಶ್ಚಿತ ಅಂತ ಸಂಸದ ಡಿಕೆ ಸುರೇಶ್ ಹೇಳಿದ್ರು. ಅವರಿಗೆ ಕರ್ನಾಟಕದ ಕನ್ನಡಿಗರ ನಾಡಿ ಮಿಡಿತ ಅವರಿಗೆ ಗೊತ್ತಿಲ್ಲ, ಅದಕ್ಕಾಗಿ ಹಂಗೆ ಹೇಳಿದ್ದಾರೆ. ಕರ್ನಾಟಕದ ಕನ್ನಡಿಗರ ನಾಡಿ ಮಿಡಿತ ಬೇರೆ ಆಗಿದೆ ಅನ್ನೋದು ಅವರಿನ್ನ ಅರ್ಥ ಮಾಡ್ಕೋಬೇಕು. ಅಣ್ಣ ತಮ್ಮಂದಿರು ಎಷ್ಟೇ ಹಣ ಸುರಿದ್ರೂ ನಿಮ್ಮನ್ನ ಕೊಳ್ಳಲು ಸಾಧ್ಯವಿಲ್ಲ. ಈ ಚುನಾವಣೆ ಧರ್ಮಯುದ್ಧ ಅಂತ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ರಾಮನಗರದಲ್ಲಿ ಮಾತನಾಡಿದ ಅವರು, ದಿನಕ್ಕೆ 50 ಕೋಟಿ ಕಲೆಕ್ಷನ್ ಆಗದಿದ್ರೆ ನಿದ್ದೆ ಮಾಡುವವರಲ್ಲ. ರಾಮನಗರದಲ್ಲಿ ಲೀಡ್ ಕೊಡದೇ ಇದ್ರೆ ನನ್ನ ಮನಸ್ಸಿಗೆ ಆಘಾತ ಆಗುತ್ತೆ. ನನ್ನನ್ನ ಅಂತಹ ನೋವಿಗೆ ದೂಡಬೇಡಿ. ನಾನೇನು ಅನ್ಯಾಯ ಮಾಡಿಲ್ಲ ಅಂತ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ರು. 5 ಲಕ್ಷ 10 ಲಕ್ಷ 20 ಲಕ್ಷ ನನ್ನ ಕಾರ್ಯಕರ್ತರಿಗೆ ಹಣ ಕೊಟ್ಟು ಖರೀದಿ ಮಾಡ್ತಕ್ಕಂಥ ಕೆಲಸ ಏನು ಮಾಡ್ತಾ ಇದ್ದೀರಿ? ಇದರಿಂದ ರಾಮನಗರದ ಜಿಲ್ಲೆಯ ಜನತೆಯನ್ನು ನೀವು ಶಾಶ್ವತವಾಗಿ ಕೊಂಡುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಯಾರು ಪ್ರಧಾನಿ ಆಗಬೇಕೆಂದು 2 ಆಯ್ಕೆ ಕೊಟ್ಟಿದೆ. ಸದಾ ರಜೆ ಹಾಕಿ ಫಾರಿನ್ಗೆ ಹೋಗೋ ರಾಹುಲ್ ಅಣ್ಣ, ಕಿದರ್ ಹೇ ರಾಹುಲ್ ಅಣ್ಣ ಎಂದು ಅಶೋಕ್ ಲೇವಡಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅಶೋಕ್, ಎಲ್ಲಿದ್ಯಪ್ಪ ರಾಹುಲ್ ವ್ಯಂಗ್ಯವಾಡಿದ್ರು. 10 ವರ್ಷ ರಜೆ ಇಲ್ಲದೆ ಕೆಲಸ ಮಾಡಿರೋರು ಮೋದಿ ಮಾತ್ರ. ಇಬ್ಬರಲ್ಲಿ ಯಾರು ಬೇಕು ಎಂದು ಆರ್ ಅಶೋಕ್ ಪ್ರಶ್ನಿಸಿದ್ರು. ಬೇಜಾರಾದಾಗೆಲ್ಲ ಫಾರಿನ್ಗೆ ಹೋಗಿ ಕಾಣೆ ಆಗಿ ಕಾಂಗ್ರೆಸ್ ಅವರು ಹುಡುಕ್ತಾರೆ. ಯಾವ ದೇಶದಲ್ಲಿದ್ದೀಯಪ್ಪ, ಬಾ 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 ಅಂತಾರೆ. ಯಾರವರು? ಎಲ್ಲಿದ್ದೀಯಪ್ಪ ರಾಹುಲ್? ರಾಹುಲ್ ಅಣ್ಣ, ಕಿದರ್ ಹೈ ರಾಹುಲ್ ಅಣ್ಣ, ಎಲ್ಲೋ ಇರ್ತಾರೆ. ಸಿಎಂ ಸಿದ್ದರಾಮಯ್ಯ ಕಾಲಿಟ್ರೆ ಬರಗಾಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಕುಡಿಯಲು ನೀರಿಲ್ಲ, ಆದರೆ ಬಾರ್ಗಳೆಲ್ಲವೂ ಫುಲ್ ರಶ್ ಆಗಿವೆ. ರಾಜ್ಯದಲ್ಲಿ ಅಧಿಕಾರದಲ್ಲಿರೋದು ಆಲಿಬಾಬಾ ಮತ್ತು 40 ಕಳ್ಳರು. ಈ ದೇಶ ರಕ್ಷಣೆ ಮಾಡುವುದು ಪ್ರಧಾನಿ ನರೇಂದ್ರ ಮೋದಿ. ಮತ್ತೆ ಮೋದಿ ಬಂದ್ರೆ ಪಾಕಿಸ್ತಾನ ಉಡಿಸಾಗುತ್ತೆ ಅಂತ ಅಶೋಕ್ ಹೇಳಿದ್ರು. ಸಿದ್ದರಾಮಯ್ಯ ಕಾಲಿಟ್ರೆ ಅಂದ್ರೆ ಬಾರ್ಗಳೆಲ್ಲ ಫಿಲ್ಲು. ಎಲ್ಲ ಬಾರ್ಗಳು ನೋಡಿ ಬೆಲೆ ಜಾಸ್ತಿ ಮಾಡವ್ರೆ. ಇವತ್ತು ಕರ್ನಾಟಕದಲ್ಲಿರೋರು ಅಲಿಬಾಬಾ 40 ಜನ ಕಳ್ಳರು ಇವತ್ತು ಸರ್ಕಾರವನ್ನ ನಡೆಸ್ತಾ ಇದ್ದಾರೆ. ಕೆ ಸುಧಾಕರ್ ಜೊತೆಗಿನ ಮುನಿಸು ಈಗ ಸರಿ ಹೋಗಿದೆ. ಪತ್ನಿಗೆ ಸೀರೆ ಕೊಡಿಸಿದ ಮೇಲೆ ಮುನಿಸು ಸರಿ ಹೋಗುವಂತೆ ಅಂತ ಎಸ್ಆರ್ ವಿಶ್ವನಾಥ್ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ನಾಮಪತ್ರ ಸಲ್ಲಿಕೆ ವೇಳೆ ಮಾತನಾಡಿದ ಅವರು, ಅಮಿತ್ ಶಾ ಸೂಚನೆ ಮೇರೆಗೆ ಒಗ್ಗಟ್ಟಾಗಿ ಬಿಜೆಪಿ ಗೆಲ್ಲಿಸುತ್ತೇವೆ. ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಬೇಕು. ನಾನು ಯಾವತ್ತೂ ಪಕ್ಷದ ವಿರುದ್ಧ ಕೆಲಸ ಮಾಡಿಲ್ಲ ಅಂತ ಹೇಳಿದ್ರು. ನಾವು ಯಾವತ್ತೂ ಪಕ್ಷದ ವಿರುದ್ಧವಾಗಿ ಎಲ್ಲೂ ಕೂಡ ನಾವು ಚಟುವಟಿಕೆ ನಾನು 45 ವರ್ಷದಲ್ಲಿ ನಾವು ಯಾವುದು ಕೂಡ ಮಾಡಿಲ್ಲ. ಸೊ ಯಾವುದೇ ಸಂದರ್ಭದಲ್ಲಿ ಒಬ್ಬರಿಗೆ ಸೀಟ್ ಸಿಗಲಿಲ್ಲ ಅಂತಂದಾಗ 4-5 ದಿನ ಅದು ಸ್ವಲ್ಪ ಅಸಮಾಧಾನ ಇರ್ತದೆ. ಈಗ ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಈ ಚಿಕ್ಕಬಳ್ಳಾಪುರವನ್ನು ಮತ್ತೆ BJP ತೆಕ್ಕೆಗೆ ತಗೊಳ್ಬೇಕು ಅಂತಕ್ಕಂಥ ಸಂಕಲ್ಪದೊಂದಿಗೆ ನಾವು ಕೆಲಸವನ್ನು ಪ್ರಾರಂಭ ಮಾಡ್ತೀವಿ.